ಮುದ್ದು ಕುಟುಂಬದವರೇ, ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ನಾನು ಇಲ್ಲಿ ಸ್ಪೆಷಲ್ ಆಗಿ ಶಂಕರಪಾಳಿ ಅಥವಾ ಶಂಕರಪೋಳಿ ಅಂತ ಹೇಳಿ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ. ಮತ್ತೆ ತುಂಬಾ ರುಚಿಕರವಾಗಿ ಮನೆಯಲ್ಲಿ ಸುಲಭವಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ರೆಸಿಪಿ. ಇದನ್ನ ಮಾಡೋದು ಎಷ್ಟು ಸುಲಭ ಅಂದ್ರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಶುಗರು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಹಾಗೆ ಅದೇ 1 ಕಪ್ ಅಳತೆಯಲ್ಲಿ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಹಾಲಿನ ಬದಲಾಗಿ ನೀರನ್ನು ಸಹಿತ ಬಳಸಬಹುದು. ಆದರೆ ಹಾಲಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಸಕ್ಕರೆ ಆಲ್ಮೋಸ್ಟ್ ಕರಗಿದೆ. ಈಗ ಇದು ಸಕ್ಕರೆ ಮತ್ತು ಹಾಲು ಎರಡೂ ಮಿಶ್ರಣ ಕರಗಿರೋದನ್ನ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಕಪ್ ಆಗೋಷ್ಟು ಮಾತ್ರನೇ ನಾನಿಲ್ಲಿ ಮೈದಾನ ಹಾಕೊಳ್ತಾ ಇದ್ದೀನಿ. ನಂತರ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಹಿತ ಸ್ವಲ್ಪ ಕರಗಿಸಿ ಇಟ್ಕೊಳ್ಬೇಕು. ನೋಡಿ ನಾನೀಗ ಕರಗಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಎರಡನ್ನೂ ಸಹಿತ ನಾನಿಲ್ಲಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಂತರ ಇದಕ್ಕೆ ನಾನು ಆಗಲೇ ಹಾಲು ಮತ್ತು ಸಕ್ಕರೆ ಕರಗಿಸಿ ಇದ್ನಲ್ಲ ಆ ಒಂದು ಮಿಶ್ರಣವನ್ನು ಹಾಕ್ಕೊಂಡು ನೀಟಾಗಿ ಇವಾಗ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪನೇ ನೋಡಿಕೊಂಡು ನೀವು ಇಲ್ಲಿ ಹಾಲಿನ ಮಿಶ್ರಣವನ್ನು ಹಾಕ್ಕೊಳ್ಬೇಕಾಗತ್ತೆ ಮತ್ತು ತುಪ್ಪದ ಮಿಶ್ರಣವನ್ನು ಸಹಿತ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇದನ್ನು ತುಂಬ ಹೊತ್ತು ಚೆನ್ನಾಗಿ ನಾದಬೇಕು ಅಂತ ಏನೂ ಇಲ್ಲ. ಈಗ ನಾನಿಲ್ಲಿ ಎಲ್ಲನೂ ಸಹಿತ ನೀಟಾಗಿ ರೀತಿಯಾಗಿ ಉಂಡೆ ಕಟ್ಕೊಂಡಿದ್ದ ನಂತರ ಇದನ್ನು ಒಂದು 15 ನಿಮಿಷದ ಕಾಲ ಬಿಡ್ತೀನಿ. ಇದು 15 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಆಮೇಲೆ ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಗಟ್ಟಿಯಾಗಿ ಆಗೋಗುತ್ತೆ. ಹಾಗಾಗಿ ನೋಡಿ ಈಗ ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಒಂದು 15 ನಿಮಿಷಗಳ ಕಾಲ. ಈಗ 15 ನಿಮಿಷ ಬಿಟ್ಟಾಗಿದೆ ನಾನು. ಈಗ ನೋಡಿ 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ. ನಾದ್ಕೊಂಡು ನಾನಿವಾಗ ಇದನ್ನು ಲಟ್ಟಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 2 ಉಂಡೆಗಳನ್ನಾಗಿ ಸಹಿತ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಒಂದೇ ಉಂಡೆಯನ್ನಾಗಿ ಮಾಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಪ್ರೆಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಇವಾಗ ನಾನಿಲ್ಲಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿದ ನಂತರ ಲಟ್ಟಣಿಗೆನಲ್ಲಿ ಇದನ್ನು ಎಷ್ಟು ಬೇಕೋ ನಿಮಗೆ ನೋಡಿಕೊಂಡು ಥಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನಾವಿಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ಮಂದವಾಗಿಯೇ ನೀವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಚಪಾತಿ ಥರ ತುಂಬ ತೆಳ್ಳಗೆ ಲಟ್ಟಿಸ್ಕೊಂಬಿಟ್ರೆ ಶಂಕರಪಾಳಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಂದಕ್ಕೆ ನೀವು ಲಟ್ಟಿಸ್ಕೊಂಡು ನಂತರ ಇದನ್ನು ನಿಮಗೆ ಯಾವ ಒಂದು ಶೇಪ್ನಲ್ಲಿ ಬೇಕೋ ಆ ಒಂದು ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸ್ಕೇಲ್ನ ಬಳಸ್ಕೊಂಡು ನೋಡಿ ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವೂ ಸಹಿತ ಒಂದೇ ಸಮನಾಗಿ ಬರಬೇಕು ಅಂತ ಹೇಳಿ ನಾನಿಲ್ಲಿ ಸ್ಕೇಲ್ನ ಇಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂತ ಹೇಳಿ ಅನ್ಸಿದ್ರೆ ನಿಮಗೆ ಯಾವ ಒಂದು ಶೇಪ್ನಲ್ಲಿ ಬೇಕೋ ಆ ಒಂದು ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು, ತೊಂದರೆ ಏನಿಲ್ಲ. ಈಗ ನೋಡಿ ಎರಡೂ ಕಡೆನೂ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಕಟ್ ಮಾಡಿದ್ದಾಗಿದೆ. ಇದನ್ನೆಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ. ಬಿಡಿಸಿ ಒಂದು ಪ್ಲೇಟ್ಗೆ ನಾವು ಹಾಕೊಳ್ಬೇಕು. ನೋಡಿ ಇಷ್ಟು ಮಂದಕ್ಕೆ ಬಂದರೆ ಸಾಕಾಗುತ್ತೆ. ಈಗ ಎಲ್ಲನೂ ಸಹಿತ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ ಇದನ್ನು ಬಿಡಿಸ್ಕೊಳ್ಬೇಕು ಅಂತ ಹೇಳಿ ನಾನಿಲ್ಲಿ ಸ್ಕೇಲ್ನು ಸಹಿತ ಬಳಸಿದೆ. ಒಟ್ಟಿಗೆ ಸ್ಕೇಲ್ನಲ್ಲಿ ಒಂದು ಲೈನಲ್ಲಿ ಹಾಕ್ಬಿಟ್ರೆ ಬೇಗ ಎತ್ಕೊಂಡ್ಬಿಡ್ಬೋದು ಅಂತ ಹೇಳಿ ಇದಾಗೋ ಅಷ್ಟರಲ್ಲಿ ಎಣ್ಣೆ ಸಹಿತ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು. ಈಗ ಎಲ್ಲವನ್ನು ಸಹಿತ ಬ್ಯಾಚ್ ವೈಸಲ್ಲಿ ನಾನು ಹಾಕ್ಕೊಂಡು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಎಲ್ಲವನ್ನು ಸಹಿತ ಒಟ್ಟಿಗೆ ಹಾಕಿದ ನಂತರ ಒಮ್ಮೆಲೆ ನೀವು ಇದನ್ನು ಎತ್ತೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಎರಡೂ ಕಡೆ ಇದನ್ನು ತಿರುವಾಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಬೆಂದಿರೋದಿಲ್ಲ, ಮೇಲ್ಗಡೆ ಮಾತ್ರನೇ ಇದು ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ತಿರುವಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಎರಡೂ ಕಡೆ ಮತ್ತು ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ನೋಡಿ ಈಗ ಇದರ ಆಗ್ತಾ ಇದ್ದಂಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಕಲರ್ ಚೇಂಜ್ ಆಗ್ತಿದ್ದಂಗೆ ನೋಡಿ ನೀರು ಬಬಲ್ಸ್ ಕೂಡ ಕಮ್ಮಿ ಆಗ್ತಾ ಬರಬೇಕು. ನಂತರ ಇದನ್ನು ಎತ್ತಿಟ್ಕೊಳ್ಬೇಕಾಗತ್ತೆ.
ವೈಟಿಗೆ ಬರುತ್ತಲ್ಲ ಆ ರೀತಿಯಾಗಿ ಬರೋವರೆಗೂ ಬಿಡಬೇಡಿ. ಏಕೆಂದರೆ ಅದು ನೀಟಾಗಿ ಬೆಂದಿರೋದಿಲ್ಲ, ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಆಗೋದಿಲ್ಲ. ಈ ರೀತಿಯಾಗಿ ಬಂದರೆ ಸಾಕಾಗುತ್ತೆ. ಎರಡೂ ಕಡೆ ನೀಟಾಗಿ ಇದು ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಗರ್ಗರಿಯಾಗಿ ಸಹಿತ ರೆಡಿಯಾಗಿರುತ್ತೆ. ಇದೇ ರೀತಿ ನಾನು ಇನ್ನೊಂದು ಬ್ಯಾಚ್ನೂ ಸಹಿತ ಮಾಡ್ಕೊಂಡಿದ್ದ ನಂತರ ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ಶಂಕರಪೋಳಿ. ಈಗ ಸವಿಯಲು ಸಿದ್ಧ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಶಂಕರಪೋಳಿ. ಹಬ್ಬಕ್ಕೆ ಅಂತ ಹೇಳಿ ನೀವು ಇದನ್ನು ತುಂಬ ಕ್ವಿಕ್ಕಾಗಿ ಮನೆಯಲ್ಲಿ ಸುಲಭವಾಗಿ ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೊಳ್ಬಹುದು. ಈಗಾಗಲೇ ನೀವೆಲ್ಲ ಈ ಒಂದು ರೆಸಿಪಿನ ಟ್ರೈ ಮಾಡಿದರೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ದೀಪಾವಳಿ ಪ್ಲೇಲಿಸ್ಟ್ ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಒಂದು ರೆಸಿಪಿಗಳನ್ನು ಸಹಿತ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ನಿಮಗೆ ಯಾವ ಒಂದು ರೆಸಿಪಿ ಬೇಕೋ ಅದನ್ನು ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಬಹುದು. ನೋಡಿ, ಈ ಒಂದು ಶಂಕರಪೋಳಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಮತ್ತು ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.